ಎಸಿನ ಪೂರ್ವ ವಲಯದಲ್ಲಿ ನಮ್ಮ ಮೆಟ್ರೋ ಬ್ಯೂರೋ ಹೆಡ್ ಉಲ್ಲಾಸ್ ಅವರು ರಿಯಾಲಿಟಿ ಚೆಕ್ ನಡೆಸಿದ್ದಾರೆ. ಅಲ್ಲಿನ ಗುಂಡಿಗಳ ಪರಿಸ್ಥಿತಿ ಹೆಂಗಿದೆ, ಅಲ್ಲಿನ ಗುಂಡಿಗಳಿಂದ ಜನರ ಪರಿಸ್ಥಿತಿ ಯಾವ ರೀತಿಯಾಗಿದೆ ಅಂತ ನೋಡ್ಕೊಂಡು ಬರೋಣ ಬನ್ನಿ. ಸದ್ಯ ನಾನು ಪೂರ್ವ ವಲಯ ಒಂದು ರಸ್ತೆಯಲ್ಲಿದ್ದೀನಿ. ನಾನಿರುವಂತಹ ವಿಧಾನಸಭಾ ಕ್ಷೇತ್ರ ಇದು ಶಾಂತಿನಗರ ವಿಧಾನಸಭಾ ಕ್ಷೇತ್ರ. ಈ ಒಂದು ರಸ್ತೆಯಲ್ಲೂ ಕೂಡ BBMP ರಸ್ತೆ ಗುಂಡಿಗಳನ್ನು ಮುಚ್ಚಿದ್ದೀನಿ ಅಂತ ಹೇಳ್ಬಿಟ್ಟು ಸುಮಾರು 466 ಕೋಟಿ ಹಣವನ್ನು ಖರ್ಚು ಮಾಡಿದೆ. ವಾಸ್ತವದಲ್ಲಿ ಅಷ್ಟು ಹಣ ಖರ್ಚು ಆಗಿದೆಯಾ ಅನ್ನುವಂಥದ್ದನ್ನು ಒಂದು ರಿಯಾಲಿಟಿ ಚೆಕ್ನ ಮಾಡುವಂಥ ಕೆಲಸವನ್ನು ಮಾಡಿದ್ದೀನಿ. ನನ್ನ ಬಲಭಾಗದಲ್ಲಿ ನಿಮಗೆ ತೋರಿಸ್ತಾ ಹೋಗ್ತಾ ಇದ್ದೀನಿ. ಇದು ಈ ಒಂದು ಪೂರ್ವ ವಲಯದಲ್ಲಿ BBMP ಸುಮಾರು 466 ಕೋಟಿ ಹಣವನ್ನು ರಸ್ತೆ ಗುಂಡಿಗೆ ಅಂತ ಹೇಳಿ, ಅಂದರೆ ರಸ್ತೆ ಗುಂಡಿ ಆಗಿರ್ಬೋದು ಅಥವಾ ರಸ್ತೆ ಅಭಿವೃದ್ಧಿಗೆ ಖರ್ಚು ಮಾಡಿದ್ದೀವಿ ಅಂತ ಹೇಳಿ ತೋರಿಸುವ ಕೆಲಸವನ್ನು BBMP ಮಾಡ್ತಾ ಇದೆ. ಆದರೆ ವಾಸ್ತವದಲ್ಲಿ ಎಲ್ಲೂ ಕೂಡ BBMP ಅಷ್ಟು ಹಣವನ್ನು ಖರ್ಚು ಮಾಡಿಲ್ಲ ಅನ್ನುವಂಥದ್ದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಯಾಕೆಂತಂದರೆ ಕಣ್ಣು ಹಾಯಿಸಿದಷ್ಟು ದೂರ ರಸ್ತೆ ಗುಂಡಿಗಳು ಕಾಣ್ತಾ ಇದೆ ರಸ್ತೆಯಲ್ಲಿ. ಹೀಗಾಗಿ ಟ್ರಾಫಿಕ್ ಸಮಸ್ಯೆ ಆಗ್ತಾ ಇದೆ. ಅದರಲ್ಲೂ ಪೀಕ್ ಅವರ್ ಅಂತ ಬಂದಾಗ ಸಾಕಷ್ಟು ಟ್ರಾಫಿಕ್ ಸಮಸ್ಯೆ ಆಗುತ್ತೆ. ವಾಹನ ಸವಾರರು ಈ ಒಂದು ಟ್ರಾಫಿಕ್ನಲ್ಲಿ ಹೈರಾಣ ಆಗ್ತಿದ್ದಾರೆ. ಅಷ್ಟರ ಮಟ್ಟಿಗೆ ಇಲ್ಲಿ ಟ್ರಾಫಿಕ್ ಸಮಸ್ಯೆ ಆಗ್ತಾ ಇದೆ. ಕಾರಣ ರಸ್ತೆ ಗುಂಡಿ ಇರುವಂಥದ್ದು. ಈ ಒಂದು ಪೂರ್ವ ವಲಯದಲ್ಲಿ ಸ್ನೇಹಲ್ ಎನ್ನುವಂಥವರು ಅವರು ವಲಯ ಆಯುಕ್ತರಾಗಿರ್ತಾರೆ. ಅವರ ಸುಪರ್ದಿ ಅಡಿಯಲ್ಲಿ ಈ ರೀತಿಯಾದಂತಹ ಅಂದರೆ ಸುಮಾರು 466 ಕೋಟಿ ಹಣವನ್ನು BBMP ಖರ್ಚು ಮಾಡಿದ್ದೀವಿ ಅಂತ ಹೇಳಿ ತೋರಿಸುವಂಥ ಕೆಲಸವನ್ನು ಮಾಡ್ತಾ ಇದೆ. ನಿಜವಾಗ್ಲೂ 466 ಕೋಟಿ ಹಣ ಇಲ್ಲಿ ಖರ್ಚು ಆಗಿದೆಯಾ ಅನ್ನುವಂಥದ್ದನ್ನು ನಾವು ನೋಡ್ತಾ ಹೋಗೋದಾದರೆ ಅಥವಾ ಪ್ರಶ್ನೆಯನ್ನು ಕೇಳ್ತಾ ಹೋಗೋದಾದರೆ ನಿಜವಾಗ್ಲೂ ಅಷ್ಟು ಹಣ ಇಲ್ಲಿ ಖರ್ಚು ಆಗಿಲ್ಲ ಅನ್ನುವಂಥದ್ದು. ಯಾಕೆಂತಂದರೆ ಕೇವಲ ಒಂದು ರಸ್ತೆ ಮಾತ್ರ ಅಲ್ಲ, ಈ ಒಂದು ವಲಯದಲ್ಲಿ ಬರ್ತಾ ಇರುವಂತಹ ಬಹುತೇಕ ರಸ್ತೆಗಳಲ್ಲಿ ಇದೇ ರೀತಿಯಾದಂಥ ಒಂದು ಟ್ರಾಫಿಕ್ ಸಮಸ್ಯೆ ಅಥವಾ ರಸ್ತೆ ಗುಂಡಿ ತುಂಬಿ ತುಳುಕ್ತಾ ಇದೆ. BBMP ಹೇಳ್ತಾ ಇದೆ, ಇಲ್ಲ ಮಳೆಗಾಲ ಬರ್ತಾ ಇದೆ, ಅಷ್ಟರೊಳಗಡೆ ನಾವೆಲ್ಲ ದುರಸ್ತಿಯನ್ನು ಮಾಡ್ತೀವಿ, ರಸ್ತೆಯಲ್ಲಿ ಇರುವಂತಹ ಗುಂಡಿಗಳನ್ನು ಸಂಪೂರ್ಣವಾಗಿ ನಾವು ಮುಚ್ತೀವಿ, ಒಂದೇ ಒಂದು ಗುಂಡಿ ಕೂಡ ರಸ್ತೆಯಲ್ಲಿ ಇರ್ದಿತ್ತಿರಂಗೆ ನಾವು ನೋಡ್ಕೊಳ್ತೀವಿ ಅನ್ನುವಂಥ ಒಂದು ಮಾತನ್ನು ಹೇಳುತ್ತೆ. ಆದರೆ ವಾಸ್ತವದಲ್ಲಿ ಅದೆಲ್ಲದೂ ಕೂಡ ಸಾಧ್ಯ ಆಗೋದಿಲ್ಲ ಅನ್ನುವಂಥದ್ದು ಗ್ಯಾರಂಟಿ ನಡೆಸ್ತಾ ಇರುವಂತಹ ಒಂದು ರಿಯಾಲಿಟಿ ಚೆಕ್ನಲ್ಲಿ ಬಟ ಬಯಲಾಗಿದೆ. ಸೊ ಒಟ್ಟಿನಲ್ಲಿ BBMP ಈ ಬಾರಿ ಆದರೆ ಈ ಒಂದು ಖರ್ಚನ್ನು ಮಾಡಿರುವಂಥ ಸುಮಾರು 466 ಕೋಟಿ ಹಣವನ್ನು ಏನು ಖರ್ಚು ಮಾಡಿದೆ, ಇದು ಕೇವಲ 2 ವರ್ಷ 2 ತಿಂಗಳಲ್ಲಿ ಅನ್ನುವಂಥದ್ದು ದಾಖಲೆಗಳನ್ನು ತೋರಿಸ್ತಾ ಇದೆ. ಎಲ್ಲೋ ಒಂದು ಕಡೆ ಅಧಿಕಾರಿಗಳು ಕೇವಲ ದಾಖಲೆಗಳಿಗೆ ಮಾತ್ರ ಹಣವನ್ನು ಖರ್ಚು ಮಾಡಿದ್ದೀವಿ ಅನ್ನುವಂಥದ್ದನ್ನು ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತಿದೆ. ಸೊ ಅಧಿಕಾರಿಗಳು ಯಾಕೆ ರಸ್ತೆ ಗುಂಡಿಯನ್ನು ಮುಚ್ಚಿದ್ದೀವಿ ಅಂತ ಹೇಳಿಬಿಟ್ಟು ರಸ್ತೆ ಗುಂಡಿಯ ಹೆಸರಿನಲ್ಲಿ ಸುಮಾರು 466 ಕೋಟಿ ಹಣವನ್ನು ಖರ್ಚು ಮಾಡಿದ್ದಾರೆ ಅನ್ನುವಂಥದ್ದಕ್ಕೆ ವಲಯ ಆಯುಕ್ತರಾಗಿರ್ಬೋದು, ಜೊತೆಗೆ BBMPಯ ಮುಖ್ಯ ಆಯುಕ್ತರು ಉತ್ತರವನ್ನು ಕೊಡಬೇಕಿದೆ. ಕ್ಯಾಮ್ರಾ ಪರ್ಸನ್ ರೂಪೇಶ್ ಜೊತೆ ಉಲ್ಲಾಸ್ ಕಿರ್ವಾಸೆ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.